ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ನೇಹಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತು ನಾವು ತುಳಸಿ ಹಬ್ಬದ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪುರಾಣಗಳ ಪ್ರಕಾರ ದೈತ್ಯ ರಾಜ ಕಲಾವನ ಎಂಬನಿಗೆ ವೃಂದಾದೇವಿ ಪುತ್ರಿಯಾಗಿರುತ್ತಾಳೆ. ಆಕೆ ವಿಷ್ಣುವಿಗೆ ಅತ್ಯಂತ ಪ್ರಿಯ ಭಕ್ತಿಯಾಗಿರುತ್ತಾಳೆ. ಆಕೆ ಅಸುರನಾದ ಜಲಂಧರ ಎಂಬನಿಗೆ ಪತ್ನಿ ಕೂಡ ಆಗಿರುತ್ತಾಳೆ. ಜಲಂಧರನ ಶಕ್ತಿ ವೃಂದಾದೇವಿಯ ಪತಿವ್ರತ ಧರ್ಮವಾಗಿತ್ತು. ಜಲಂಧರನ ಸೋಲಿಸಲು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಒಮ್ಮೆ ದೇವತೆಗಳು ಹಾಗೂ ಅಸುರರ ನಡುವೆ ಹೋರಾಟ ನಡೆದಾಗ ಸಮುದ್ರ ಮಂಥನದಿಂದ ಶಕ್ತಿ ದೇವತೆಗಳು ಹೊರಬಂದ ಪರಿಣಾಮದಿಂದ ಜಲಂಧರ ಎಂಬ ದೈತ್ಯ ಬಲಶಾಲಿ ಹೊರಬಂದನು. ಜಲಂಧರನ ಶಕ್ತಿಯು ಅವನ ಪತ್ನಿಯಾದ ವೃಂದಾದೇವಿಯ ಪತಿವ್ರತ ಧರ್ಮದಿಂದ ಬಂದಿತ್ತು. ಜಲಂಧರನ ಅಹಂಕಾರ ಯಾರಿಂದಲೂ ನಾಶ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆಗ ವಿಷ್ಣುದೇವ ತಂತ್ರೋಪಾಯದಿಂದ ಜಲಂಧರನ ರೂಪ ತಾಳಿ ವೃಂದಾದೇವಿಯ ಮುಂದೆ ಪ್ರತ್ಯಕ್ಷನಾಗುತ್ತಾನೆ. ಆಗ ವೃಂದಾದೇವಿ ನಿಜವಾದ ಪತಿ ಎಂದು ತಿಳಿಯುತ್ತಾಳೆ. ಆಗ ತನ್ನ ಪತಿವ್ರತ ಧರ್ಮದ ಭಂಗವಾಗುತ್ತದೆ. ಅಂತೆಯೇ ಜಲಂಧರನ ಶಕ್ತಿ ಕುಸಿದು ತಾನು ಮರಣ ಹೊಂದುತ್ತಾನೆ. ಅದಾದ ನಂತರ ವೃಂದಾದೇವಿಗೆ ನಿಜವಾದ ವಿಷಯ ತಿಳಿದು ಆಗ ವಿಷ್ಣುದೇವನಿಗೆ ಶಾಪ ನೀಡುತ್ತಾಳೆ. ವೃಂದಾದೇವಿ, ನೀನು ನನ್ನ ಪತಿವ್ರತೆಯನ್ನು ನಾಶ ಮಾಡಿದೀಯಾ, ನೀನು ಕಲ್ಲಿನ ರೂಪ ತಾಳು ಎಂದು ಶಾಪ ನೀಡುತ್ತಾಳೆ. ಆ ಕೂಡಲೇ ವೃಂದಾದೇವಿ ಅಗ್ನಿಗೆ ಹಾರುತ್ತಾಳೆ. ಆಗ ವಿಷ್ಣುದೇವ ಆಶೀರ್ವಾದ ನೀಡುತ್ತಾನೆ. ವೃಂದ, ನೀನು ನನ್ನ ಶ್ರೇಷ್ಠ ಭಕ್ತಿ, ನಿನ್ನ ತಪಸ್ಸು ಹಾಗೂ ಭಕ್ತಿ ಎಂದಿಗೂ ನಾಶವಾಗುವುದಿಲ್ಲ. ನೀನು ಈಗ ಭೂಮಿಯಲ್ಲಿ ತುಳಸಿ ಸಸಿಯಾಗಿ ಜನ್ಮ ತಾಳು. ನಿನ್ನ ಭಕ್ತಿ ಎಲ್ಲಾ ಭಕ್ತರಿಗೂ ಪುಣ್ಯ ನೀಡುತ್ತದೆ. ನನ್ನ ಪೂಜೆ ನಿನ್ನಿಲ್ಲದೆ ಪೂರ್ಣವಾಗುವುದಿಲ್ಲ. ಆದ್ದರಿಂದ ವೃಂದಾದೇವಿಯು ತುಳಸಿಯ ರೂಪದಲ್ಲಿ ಭೂಮಿಯಲ್ಲಿ ಪ್ರತ್ಯಕ್ಷವಾಗುತ್ತಾಳೆ. ಆದ್ದರಿಂದ ಪ್ರತಿ ವರ್ಷ ಕಾರ್ತಿಕ ಮಾಸ ದ್ವಾದಶಿಯಂದು ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹ ಎಂದು ಮಾಡಲಾಗುತ್ತದೆ. ತುಳಸಿ ಪೂಜೆ ಮಾಡುವುದರಿಂದ ನಕಾರಾತ್ಮಕ ದೂರವಾಗಿ ಮನೆಯಲ್ಲಿ ಸಂತೋಷ, ಸೌಭಾಗ್ಯ ಹಾಗೂ ಸುಖ ನೆಮ್ಮದಿ ಸಿಗುತ್ತದೆ ಎಂದು ನಂಬಿಕೆ ಇದೆ. ನಾವು ಕೂಡ ತುಳಸಿ ಹಬ್ಬವನ್ನು ದೀಪ ಹಚ್ಚಿ ಆಚರಿಸೋಣ. ಎಲ್ಲರಿಗೂ ತುಳಸಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.